ಅಲ್ಲಿ ಒಂದೊಂದು ಸಿಟಿ ಇರುತ್ತೆ. ಟೋಟಲ್ ಆಗಿ ನಮ್ಮ ಕರ್ನಾಟಕದಲ್ಲಿ ಗವರ್ನಮೆಂಟ್ B.Ed ಕಾಲೇಜಸ್ ಅಂತ ಇರೋದು 6 ಟೋಟಲ್ ಆಗಿ ನಮ್ಮ ಇದಿರೋದು. ಗವರ್ನಮೆಂಟ್ B.Ed ಕಾಲೇಜಸ್ ಅಂತಂದ್ರೆ ಕೇವಲ ಇರೋದು ನಮ್ಮ ಕರ್ನಾಟಕದಲ್ಲಿ 6 ಗವರ್ನಮೆಂಟ್ ಕಾಲೇಜಸ್ಗಳಿವೆ. ಸೊ ಆ ಗವರ್ನಮೆಂಟ್ ಕಾಲೇಜಸ್ಗೆ ನಾವು CTE ಅಂತ ಕರಿತೀವಿ. CTE ಅಂತಂದ್ರೆ ಗವರ್ನಮೆಂಟ್ ಕಾಲೇಜ್ ಆಫ್ ಟೀಚರ್ ಎಜುಕೇಶನ್ ಅಂತ ಹೇಳ್ಬಿಟ್ಟು ಗವರ್ನಮೆಂಟ್ ಕಾಲೇಜ್ ಆಫ್ GCTE ಗವರ್ನಮೆಂಟ್ ಕಾಲೇಜ್ ಆಫ್ ಟೀಚರ್ ಎಜುಕೇಶನ್. ಕನ್ನಡದಲ್ಲಿ ಬಂದ್ಬಿಟ್ಟು ಶಿಕ್ಷಕರ ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯ ಅಂತ ಅಂದ್ಬಿಟ್ಟು ಏನು ಮಾಡ್ತೀವಿ ನಾವು ನಮ್ಮ ಸ್ಟೇಟಲ್ಲಿರುವಂಥ 6 ಗವರ್ನಮೆಂಟ್ B.Ed ಕಾಲೇಜುಗಳಿಗೆ ನಾವು ಹೇಳ್ತೀವಿ. ಇನ್ನು ಅದರ್ ಏಡೆಡ್ ಕಾಲೇಜಸ್ ಎಲ್ಲ ಇದೆ. ನಮ್ಮ ದುರ್ಗದಲ್ಲಿ ವೆಂಕಟೇಶ್ವರ ಕಾಲೇಜ್ ಬಂದಿದೆ ಗವರ್ನಮೆಂಟ್ ಏಡೆಡ್ B.Ed ಕಾಲೇಜು. ದಾವಣಗೆರೆಯಲ್ಲಿ ಬರುತ್ತೆ. ಸೊ ಈಗ ಯಾವ ಡಿಸ್ಟ್ರಿಕ್ಟಲ್ಲಿ ಒಂದೊಂದು ಏಡೆಡ್ B.Ed ಕಾಲೇಜಸ್ಗಳಿದೆ ನಾವು ನೋಡ್ತೇವೆ. ಸೊ ಹೀಗೆ ನಮಗೆ 6 B.Ed ಕಾಲೇಜಸ್ಗಳಿದೆ ಅಂತ ಹೇಳಿದೆ. ಬಟ್ ಡಿವಿಷನ್ ಬಂದ್ಬಿಟ್ಟು 4 ಡಿವಿಷನ್ಸ್ ಇದೆ: ಬೆಂಗಳೂರು, ಮೈಸೂರು, ಕಲಬುರಗಿ, ಬೆಳಗಾವಿ. ಸೊ ಈ 4 ಡಿವಿಷನ್ಸ್ ಅಲ್ಲಿ ಒಂದೊಂದು ಸಿಟಿ ಇದೆ. ಅರ್ಥ ಆಗ್ತಿದೆಯಾ? ಸೊ ನೀವು ಕೇಳ್ಬೋದು ಬೆಂಗಳೂರು ಡಿವಿಷನಲ್ಲಿ ಬೆಂಗಳೂರಲ್ಲಿಲ್ಲ. ಚಿತ್ರದುರ್ಗ ಡಿವಿಷನ್ ಚಿತ್ರದುರ್ಗದಲ್ಲಿ ಏನಿದೆ ಸಿಟಿ. ಸೊ ಈ ಚಿತ್ರದುರ್ಗ ಸಿಟಿ ಬಂದ್ಬಿಟ್ಟು ಬೆಂಗಳೂರು ಡಿವಿಷನ್ಗೆ ಸೇರುತ್ತೆ. ಇವನ್ ಡಿವಿಷನ್ ಆಫೀಸ್ ಕೂಡ ನಮ್ದು ಹೌದು. ಸೊ ದುರ್ಗದಲ್ಲಿ ಒಂದಿದೆ, ಮೈಸೂರು ನೋಟ್ ಮಾಡ್ಕೊಂಡಿದ್ದು. ಚಿತ್ರದುರ್ಗದಲ್ಲಿ ಒಂದು ಸಿಟಿ ಇದೆ, ಮೈಸೂರಲ್ಲಿ ಒಂದಿದೆ, ಜಮಖಂಡಿ ಒಂದಿದೆ, ಕಲಬುರಗಿ ಒಂದಿದೆ, ಬೆಳಗಾವಿ ಒಂದಿದೆ, ಮಂಗಳೂರು. ಓಕೆನಾ? ಟೋಟಲ್ ಆಗಿ 6 B.Ed ಕಾಲೇಜಸ್ ಇದೆಲ್ಲ ಇದೆ. ಬಟ್ ಡಿವಿಷನ್ಸ್ ಬಂದು 4 ಡಿವಿಷನ್ಸ್ ಬರುತ್ತೆ. ಮಂಗಳೂರಲ್ಲಿ ಇರುವಂತಹ CTE ಮೈಸೂರು ಡಿವಿಷನ್ ಅಂಡರ್ ಬರುತ್ತೆ. ಜಮಖಂಡಿಲಿರುವಂತಹ CTE ಕಲಬುರಗಿ ಅಂಡರಲ್ಲಿ ಬರುತ್ತೆ ಡಿವಿಷನ್ ಆಫೀಸಲ್ಲಿ. ಸೊ ನಮ್ಮ ಬ್ಯಾಂಗ್ಳೂರ್ ಬಂದ್ಬಿಟ್ಟು ನಮ್ಮ ಒಂದು ಸಿಟಿನ ವ್ಯಾಪ್ತಿಗೆ ಒಳಪಡುತ್ತೆ. ಬೆಳಗಾವಿ ಬಂದ್ಬಿಟ್ಟು ಬೆಳಗಾವಿನ ಒಂದು ಡಿವಿಷನ್ಗೆ ಏನಾಗುತ್ತೆ ಸಿಟಿಯಲ್ಲೇ ಒಳಪಡುತ್ತೆ. ಸೊ ಹೀಗೆ ಬೇರೆ ಬೇರೆ ಡಿಸ್ಟ್ರಿಕ್ಟಲ್ಲಿ ನೋಡಿದಾಗ ನಮ್ಮ ಚಿತ್ರದುರ್ಗ ಸಿಟಿಯಲ್ಲಿ 11 ಜಿಲ್ಲೆಗಳು ಏನಾಗುತ್ತೆ ನಮ್ಮ ಅಂಡರ್ ಬರುತ್ತೆ. ಅರ್ಥ ಆಗ್ತಿದೆಯಾ? ಬೆಂಗಳೂರು, ಸೌತ್, ನಾರ್ತು, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ದಾವಣಗೆರೆ, ಶಿವಮೊಗ್ಗ ಆ್ಯಂಡ್ ಚಿತ್ರದುರ್ಗ. ಓಕೆ, ಇಷ್ಟು ಏನಿದೆಯಲ್ಲ ಒಂದು 11 ಜಿಲ್ಲೆಗಳೇನೋ ಬರುತ್ತೆ. ಅವೆಲ್ಲನೂ ಕೂಡ ನಮ್ಮ ಒಂದು ಡಿವಿಷನ್ ಚಿತ್ರದುರ್ಗ ಸಿಟಿ ಒಂದು ಅಂಡರಲ್ಲಿ ಬರುತ್ತೆ. ಸೊ ಜೊತೆಗೆ ಅಲ್ಲಿ ಬರುವಂತಹ DD5 ಮತ್ತು ಡಯಟ್ ಎಲ್ಲ ನೀವು ಟ್ರೈನಿಂಗ್ ಎಲ್ಲ ಹೋಗಿ ಬಂದಿದ್ರಲ್ವ ನೀವು. DDP ಆಫೀಸ್ ಮತ್ತು ಡಯಟ್ಗಳು ಕೂಡ ನಮ್ಮ ಒಂದು ಅಂಡರಲ್ಲೇ ಬರುತ್ತೆ. ಅರ್ಥ ಆಗ್ತಿದೆಯಾ? ಸೊ ನಮ್ಮ ಇಲ್ಲಿರುವಂಥ ಒಂದು ಪ್ರಿನ್ಸಿಪಲ್ ಬಂದ್ಬಿಟ್ಟು ಅಲ್ಲಿ ಎನಿ ಟೈಮ್ ವಿಸಿಟ್ ಕೂಡ ಏನು ಮಾಡ್ಬೋದು ಮಾಡಿಬಿಟ್ಟು ಅಕಾಡೆಮಿಕ್ ವೈಸು ಅಡ್ಮಿನಿಸ್ಟ್ರೇಷನ್ ವೈಸ್ ಎರಡೂ ಕೂಡ ನಾವು ಏನು ಮಾಡ್ಬೋದು ಇಲ್ಲಿ ಹೋಗ್ಬಿಟ್ಟು ಅವ್ರನ್ನ ನಾವು ಕೇಳ್ಬೋದು. ಆ ಒಂದು ಪವರ್ಸ್ ನಮ್ಮ ಒಂದು ಡಿವಿಷನ್ ಆಫೀಸ್ಗೆ ಇದೆ. ಸೊ ನಿಮಗೆ ಗೊತ್ತಿದೆ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲಿ ಕೂಡ ಒಂದು ಅಕಾಡೆಮಿಕ್ ವೈಸಲ್ಲಿ DD5 ಇರ್ತಾರೆ, ಒಂದು ಅಡ್ಮಿನಿಸ್ಟ್ರೇಷನ್ಸಲ್ಲಿ DD5 ಇರ್ತಾರೆ. DD5 ಆಫೀಸಲ್ಲಿ ಬಂದ್ಬಿಟ್ಟು ಅಲ್ಲೂ ಕೂಡ DD5 ಇರ್ತಾರೆ. ಬಟ್ ಅವ್ರು ಬಂದು ಅಡ್ಮಿನಿಸ್ಟ್ರೇಷನ್ಸಲ್ಲಿ ಅವರು ನೋಡ್ತಾರೆ. ಸರ್ ಡಿಸ್ಟ್ರಿಕ್ಟ್ ವೈಸ್ ಬಂದರೆ ಅಡ್ಮಿನಿಸ್ಟ್ರೇಟಿವಲ್ಲಿ DD5 ಬಂತಾರೆ. ಅಕಾಡೆಮಿಕ್ ವೈಸ್ ಡಯಟಲ್ ಪ್ರಿನ್ಸಿಪಲ್ ಇರ್ತಾರಲ್ಲ, ದೇ ಆರ್ ಆಲ್ಸೋ DD5 ಕೇಡರ್ಸು. ಬಟ್ ಡಯಟಲ್ಲಿ ಇರೋದ್ರಿಂದ ಅವರಲ್ಲಿ ಏನು ಹಾಕ್ತಾರಪ್ಪ ಅಂತಂದರೆ ಪ್ರಿನ್ಸಿಪಲ್ ಅಂತ ಕರೆಸ್ಕೊತಾರೆ. ಅವರು ಕೂಡ ಏನು ಮಾಡ್ಬೋದು DD5 ಆಗಿ ವರ್ಕ್ ಕೂಡ ಮಾಡ್ಬೋದು. ಅಲ್ಲಿ ಅಭಿವೃದ್ಧಿ ಅಂತ ಬರುತ್ತೆ, ಇಲ್ಲಿ ಆಡಳಿತ ಅಂತ ಏನಾಗುತ್ತೆ ಇಲ್ಲಿ ಬರುತ್ತೆ. ಸೊ ಟೋಟಲಿ 2 DD5 ಅಲ್ಲಿ ಇರ್ತಾರೆ. ವೈಸ್ ಈ ಥರ ಬರುತ್ತೆ. ಮತ್ತು ನಾವು ಜಿಲ್ಲಾ ಹಂತದಲ್ಲಿ ಆಯಿತು. ತಾಲೂಕು ಹಂತದಲ್ಲಿ ಬಂದಾಗ ನಿಮಗೆ BRC ಗೊತ್ತಿದೆ, BO ಆಫೀಸ್ ಗೊತ್ತಿದೆ, ಎಲ್ಲ ಪರಿಚಯ ಇದೆ. ಅಲ್ಲಿ ಬಂದಾಗ BO ಬಂದರೆ ಅಡ್ಮಿನಿಸ್ಟ್ರೇಷನ್ಸ್ ಬರ್ತಾರೆ BO ಆಫೀಸಲ್ಲಿ. BRC ಬಂದ್ಬಿಟ್ಟು ಅಕಾಡೆಮಿಕ್ ವೈಸ್ ಏನು ಮಾಡ್ತಾರೆ, ನಿಮಗೆ ಟ್ರೈನಿಂಗ್ಗಳು ಕಂಡಕ್ಟ್ ಮಾಡೋದಾಗಿರ್ಬೋದು. ಸೊ ಇನ್ನೊಂದು ಏನು ಮಾಡಿ BRCನೇ ಮಾಡ್ತಾರೆ, BO ಆಫೀಸಲ್ಲಿ ಎಲ್ಲೂ ಮಾಡಲ್ಲ ಅಲ್ವಾ. ನಿಮಗೆ ಅಡ್ಮಿನಿಸ್ಟ್ರೇಷನ್ ಸಂಬಂಧಪಟ್ಟಂತೆ ಮಾತ್ರ BO ಹೋಗ್ತೀರಾ. ಟ್ರೈನಿಂಗ್ಗಳು ಎಲ್ಲರೂ ನಿಮಗೆ ಕೊಡೋದು BRCನೇ ಕೊಡ್ತಾರೆ. ಆದರೆ ನೆಕ್ಸ್ಟ್ ಕ್ಲಸ್ಟರಲ್ಲಿ ಬಂದರೆ BRP CRPಗಳು ಅಂತ ನಿಮಗೆ ಅದರ ಅಂಡರೆಲ್ಲ ಬರ್ತಾ ಹೋಗ್ತಾರೆ ಅಲ್ವಾ. BRPಗಳೆಲ್ಲ ಇರ್ತಾರೆ, CRPಗಳೆಲ್ಲ ಕೂಡ ಪ್ರೈವೇಟ್ CRPಗಳೆಲ್ಲ ಬರ್ತಾರೆ. ಓಕೆ, ಇಷ್ಟು ನಮ್ಮ ಒಂದು ಸಿಟಿನ ವ್ಯಾಪ್ತಿಗೆ ಬರುವಂಥ ಕೆಲವೊಂದಿದು. ಸೊ ನಮ್ಮ ಸಿಟಿಗೆ ಬಂದರೆ ಇದು ಒಂದು ಡಿವಿಷನ್ ಆಫೀಸ್ ಕೂಡ ಹೌದು, ಒಂದು B.Ed ಕಾಲೇಜ್ ಕೂಡ ಹೌದು. ಓಕೆನಾ? ಪ್ರತಿ ವರ್ಷ ನಮ್ಮ ಕಾಲೇಜಿಗೆ 100 ಜನ ಮಕ್ಕಳು ಏನು ಮಾಡ್ತಾರೆ, ಇಲ್ಲಿ ಎಂಟ್ರೆನ್ಸ್ ತಗೊಳ್ತಾರೆ, ಅಡ್ಮಿಷನ್ಸ್ ಆಗ್ತಾರೆ ಇಲ್ಲಿ. ಸೊ ಅದರಲ್ಲಿ 50 ಜನ ಆರ್ಟ್ಸ್ ತಗೊಳ್ತಾರೆ, ಇನ್ನು 50 ಜನ ಸೈನ್ಸ್ ತಗೊಳ್ತಾರೆ. ಅದರಲ್ಲಿ KHEH ಮೆಥಡ್ ಇರುತ್ತೆ, PMCB ಮೆಥಡು, ಆ ಥರ ಎಲ್ಲ ಬರ್ತಾ ಹೋಗುತ್ತೆ ನಮ್ಮ ಒಂದು ಸಿಟಿಗಳಲ್ಲಿ. ಅದು ಪ್ರತಿ ವರ್ಷ ಇಂಟೇಕ್ ತಗೊಳ್ಳೋದೇ 100 ಸೀಟ್ಸ್ ಲಿಮಿಟ್, ಅದ್ರ ಮೇಲೆ ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ. ಅದು ಕೂಡ ಪರ್ಸೆಂಟೇಜ್ ಇದ್ದರೆ ಮಾತ್ರ, ಮೆರಿಟ್ ಇದ್ದರೆ ಮಾತ್ರ ನಾವು ಏನು ಮಾಡ್ತೀವಿ, ಈ ಕಾಲೇಜಲ್ಲಿ ನಮಗೆ ಅಡ್ಮಿಷನ್ ಸಿಗುತ್ತೆ. ಸೊ ಇಲ್ಲ ಅಂತಂದರೆ ಅದು ಕೂಡ 85 ಆ ಥರ ಇದ್ದರೆ
ಮಾತ್ರ 80+ ಇರಬೇಕು. ಓಕೆನಾ? ಆ ಒಂದು ಮೆರಿಟ್ ಮೇಲಿದ್ರೆ ಮಾತ್ರ ಏನಾಗುತ್ತೆ ನಮ್ಮ ಕಾಲೇಜಲ್ಲಿ ಅಡ್ಮಿಷನ್ ಸಿಗುತ್ತೆ. ಸೊ ಹಾಗೇನೆ ನಾವಿಲ್ಲಿ ಆಫೀಸ್ ಒಳಗಡೆ ಬಂದಾಗ ಮೇಲ್ ಅಧಿಕಾರಿ ನಮಗೆ ಬಂದ್ಬಿಟ್ಟು B.Ed ಕಾಲೇಜುಗಳಿದ್ರೆ ನಮ್ಮ ಪ್ರಿನ್ಸಿಪಲ್ ಅವರು B.Ed ಕಾಲೇಜಿನ ಪ್ರಿನ್ಸಿಪಲ್ ಕೂಡ ಆಗಿರ್ತಾರೆ. ಸೊ ಡಿವಿಷನ್ ಆಫೀಸಿಗೆ ಬಂದರೆ ಜಾಯಿಂಟ್ ಡೈರೆಕ್ಟರ್ ಕೂಡ ಆಗಿರ್ತಾರೆ. ನೀವು ನೋಡಿರ್ಬೋದು ಪ್ರಾಂಶುಪಾಲರು ಹಾಗೂ ಪದನಿಮಿತ್ತ ಸಹ ನಿರ್ದೇಶಕರು ಅಂತ ನಾವು ಕೋಟ್ ಮಾಡ್ತೀವಿ. B.Ed ಕಾಲೇಜಲ್ಲಿ ಪ್ರಿನ್ಸಿಪಲ್ ಅವರು, ಆಯ್ತಾ? ಹಾಗೆಯೇ ಡಿವಿಷನ್ ಆಫೀಸ್ ನೋಡಿದಾಗ ಜಾಯಿಂಟ್ ಡೈರೆಕ್ಟರ್ ಆಗಿರ್ತಾರೆ. ಇಲ್ಲಿ ಎರಡು ಕಾರ್ಯಗಳನ್ನು ನಿರ್ವಹಿಸಬೇಕು. CTಗಳಿಗೆ ಬರುವಂಥ ಜಾಯಿಂಟ್ ಡೈರೆಕ್ಟರ್ ಎರಡು ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತೆ. ಒಂದು ಆಸ್ ಎ ಪ್ರಿನ್ಸಿಪಲ್ ಆಗಿ ಕಾಲೇಜ್ ಇರೋದ್ರಿಂದ ಪ್ರಿನ್ಸಿಪಲ್ ಆಗಿ ಕೂಡ ಕಾರ್ಯನಿರ್ವಹಿಸಬೇಕು, ಮತ್ತು ಡಿವಿಷನ್ ಆಫೀಸಲ್ಲಿ ಜಾಯಿಂಟ್ JT ಆಗಿ ಕೂಡ ನೀವು ಮಾಡಬೇಕು, ಇಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗುತ್ತೆ. ಇನ್ನು ಬೆಂಗಳೂರು ಲೆವೆಲ್ ಮೇಡಮ್ ಸೊ ಅವ್ರು ಇಲ್ಲಿದ್ರೆ ಪ್ರಿನ್ಸಿಪಲ್ JD ಆಗ್ತಾರೆ. ಇವರೆಲ್ಲ ಬ್ಯಾಂಗ್ಳೂರಲ್ಲಿ SSK ಹೋದಾಗ, SSC ಸರ್ವ ಶಿಕ್ಷಣ ಅಭಿಯಾನ ಹೋದಾಗ, ಮತ್ತೆ ಎಕ್ಸಾಮಿನೇಷನ್ ಬೋರ್ಡ್ ಹೋದಾಗ ಬರೀ ಜಾಯಿಂಟ್ ಡೈರೆಕ್ಟರ್ ಆಗಿ ಏನು ಮಾಡ್ತಾರಲ್ಲಿ ಅಕಾಡೆಮಿಕ್ ವೈಸ್ ಏನು ಮಾಡ್ತಾರಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಫಸ್ಟ್ ಬಂದ್ಬಿಟ್ಟು ನಮಗೆ ಜಾಯಿಂಟ್ ಡೈರೆಕ್ಟರ್ ಲೆವೆಲಲ್ಲಿ ಫಸ್ಟ್ ಇರುತ್ತೆ. ಅದ್ರ ಕೆಳಗೆ ಬರುವಂಥವ್ರು DDP ಕೆಲಸ. ಅರ್ಥ ಆಗ್ತಿದೆಯಾ? ಅದೇ DDP ಆಫೀಸ್ ಇದ್ರವರಿಗೆ DDP ಅಂತ ಕರೀತಾರೆ. ಡಯಟ್ ಅಲ್ಲಿ ಇದ್ರೆ ಪ್ರಿನ್ಸಿಪಲ್ ಅಂತ ಕರೀತಾರೆ. CTಗಳಿದ್ರೆ ಲೀಡರ್ಸ್ ಅಂತ ಕರೀತಾರೆ, ಪ್ರವಾಚಕರು ಅಂತ ಕರೀತಾರೆ. ಸೊ ಅವರೆಲ್ಲರೂ ಕೂಡ DDP ಗಳೇ. ಅಡ್ಮಿನಿಸ್ಟ್ರೇಷನ್ ಹೋದ್ರೆ DDP, ಅಕಾಡೆಮಿಕ್ ಹೋದ್ರೆ ಪ್ರಿನ್ಸಿಪಲ್, CT ಇದ್ರೆ ಪ್ರವಾಚಕರು, ಇಂಗ್ಲಿಷಲ್ಲಿ ಲೀಡರ್ ಅಂತ ಕರೀತಾರೆ. ಸೊ ಇಲ್ಲಿವರೆಗೂ ನಮ್ಮಲ್ಲಿ 3 ಜನ ಪ್ರವಾಚಕರು ಇದ್ರು DDP ಅಲ್ಲಿ. ಸೊ ಸ್ವಲ್ಪ ಅದನ್ನೇ ಹುದ್ದೆಗಳು ಕಡಿತ ಆಗಿ 2 ಆಗಿದ್ದಾರೆ ನಮ್ಮಲ್ಲಿ. ಈಗ ನೆನೆ ಸುಜಾತಾ ಮೇಡಮ್ ಅಂತ ಬಂದಿರಲ್ಲ, ಅವರು DDP ಕೆಡವರು. ಮತ್ತು ಇನ್ನೊಬ್ರು ತಿಪ್ಪೇಶಪ್ಪ ಸರ್ ಅಂತ ಬಿಟ್ಟು ಈ ಹಿಂದೆ ಅವರು ದಾವಣಗೆರೆ DD ಆಗಿಬಿಟ್ಟು ಈಗ ಒಂದು 3 ತಿಂಗಳಾಯ್ತು ನಮ್ಮ ಒಂದು ಸಂಸ್ಥೆಗೆ ಬಂದ್ಬಿಟ್ಟು ಇಲ್ಲಿ ಅವರು ಪ್ರವಾಚಕರಾಗಿ ಏನು ಮಾಡ್ತಾರೆ, ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾರೆ. ಹಾಗೆಯೇ ನಮ್ಮ ಸಂಸ್ಥೆಯಲ್ಲಿ 3 ವಿಂಗ್ಗಳಿದೆ, ಆಯ್ತಾ? ವಿಂಗ್ ಇದೆ, ವಿಂಗ್ ಅಂತ ಕರಿತೀವಿ. ಒಂದು 3 ವಿಂಗ್ ಏನಪ್ಪ ಅಂದರೆ ಪ್ರೀ ಸರ್ವಿಸ್, ಇನ್ ಸರ್ವಿಸ್ ಮತ್ತು ಆಕ್ಷನ್ ರಿಸರ್ಚ್ ಅಂತ ಅಂದ್ಬಿಟ್ಟು 3 ವಿಂಗು ನಮ್ಮ ಸಂಸ್ಥೆಯಲ್ಲಿ ಬರ್ತಾರೆ. ಪ್ರೀ ಸರ್ವಿಸ್ ಏನಪ್ಪ ಅಂದರೆ ಈ B.Ed ಕಾಲೇಜಸ್ B.Ed ಸ್ಟೂಡೆಂಟ್ಸ್ಗೆ ನಾವು ಕ್ಲಾಸಸ್ ಮಾಡ್ತಿದ್ದೀವಲ್ಲ, ಅದು ಸೇವಾ ಪೂರ್ವ. ಅದಕ್ಕೆ ಅರ್ಥ ಆಗ್ತಿದೆ? ಸೇವಾ ಪೂರ್ವ ಅಂತ ಕರಿತೀವಿ, ಅದೊಂದು ವಿಂಗ್. ಸೊ ಅದಕ್ಕೆ ಒಬ್ಬರು ಹೆಡ್ ಆಗಿ ಒಬ್ಬರು DDP ಕೆಡವರು ಏನು ಮಾಡ್ತಾರೆ, ಕಾರ್ಯವನ್ನು ನಿರ್ವಹಿಸ್ತಾರೆ ಅಲ್ಲಿ ಹೆಡ್ ಆಗಿ. ಮತ್ತು ಅವ್ರಿಗೆ PST ಪ್ರೀ ಸರ್ವಿಸ್ ಟೀಚರ್ ಎಜುಕೇಷನ್ ಮುಖ್ಯಸ್ಥರು ಅಂತ ನಾವು ಏನು ಮಾಡ್ತೀವಿ ಕರಿತೀವಿ. ಅದು ಆ ವಿಂಗಿಗೆ ಒಂದು DDP ಕೆಡರ್ ಏನಾಗಿರ್ತಾರೆ, ಹೆಡ್ ಆಗಿರ್ತಾರೆ. ಪ್ರೀ ಸರ್ವಿಸಿಗೆ ಇನ್ ಸರ್ವಿಸಿಗೆ ಸೆಕೆಂಡ್ ಬಂದ್ಬಿಟ್ಟು ಇನ್ ಸರ್ವಿಸಲ್ಲೇ ನೀವುಗಳು ಏನಿದ್ದೀರಲ್ವಾ ಟೀಚರ್ಸ್ಗಳಿಗೆ ಆಲ್ರೆಡಿ ವರ್ಕ್ ಮಾಡ್ತಿರೋಂಥ ಟೀಚರ್ಸ್ಗೆ ನಾವು ಏನು ಮಾಡ್ತಾ ಹೋಗ್ತೀವಿ, ತರಬೇತಿಯನ್ನು ಕೊಡ್ತಾ ಹೋಗ್ತೀವಿ. ಅದಕ್ಕೂ ಕೂಡ ಇದುವರೆಗೂ ಒಬ್ರು ಹೆಡ್ ಅಂತ ಇದ್ರು ಲೀಡರ್ ಕೆಡರಲ್ಲಿ, ಇಲ್ಲಿವರೆಗೂ ಇದ್ರು. ಉಮಾದೇವಿ ಮೇಡಮ್ ನಿಮಗೆಲ್ಲ ಕೇಳಿರ್ಬೇಕು ಅನ್ಕೋತೀನಿ, ಬಳ್ಳಾರಿ DDP ಆಗ್ಬೋದು. ಸೊ ಅಲ್ಲಿಗೆ ಆ ಹುದ್ದೆ ಇದಾಗೋಯ್ತು, ಮರ್ಜ್ ಆಗೋಯ್ತು. ಅವ್ರು ಇಲ್ಲಿವರೆಗೂ ಅವರು ಇದ್ರು, ಉಮಾದೇವಿ ಮೇಡಮ್ ಇದ್ರು, ಸುಜಾತಾ ಮೇಡಮ್, ತಿಪ್ಪೇಶಪ್ಪ ಸರ್ ಇದ್ರು. ಅವ್ರು ಇಲ್ಲಿಂದ ಬಳ್ಳಾರಿ DDP ಆಗಿ ಹೋದಾಗ ಆ ಹುದ್ದೆ ಏನಾಯಿತು, ಮರ್ಜ್ ಆಯಿತು. ಈಗ 2 ಪೋಸ್ಟ್ ನಮ್ಮಲ್ಲಿರೋದು. ಸೊ ಇದಕ್ಕೊಬ್ರು ಇರಬೇಕಾಗಿತ್ತು DD ಕೆಡರು ಮುಖ್ಯಸ್ಥರು. ಸೊ ಈ ಪ್ರೆಸೆಂಟ್ಲಿ ಇಲ್ಲ. ಸೊ ಅದು ಬಿಟ್ಟು ಇನ್ನೊಂದು ಆಕ್ಷನ್ ರಿಸರ್ಚ್ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳಿದಲ್ಲ, ಆಲೂರು ವೆಂಕಟರ ಭಾಷಾ ಕೌಶಲ ಕೇಂದ್ರ ಅಂದ್ಬಿಟ್ಟು ಅದು ಈ ಆಕ್ಷನ್ ರಿಸರ್ಚ್ನ ಅಂಡರಲ್ಲಿ ಬರುವಂಥದ್ದು. ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಚಟುವಟಿಕೆಗಳು ಏನಾಗ್ತದೆ, ಈ 2 ವರ್ಷದಿಂದ ಈಚೆಗೆ ತುಂಬ ಕಾರ್ಯಗಳೇನಾಗ್ತಿದೆ. ಈ AVR ಆಲೂರು ವೆಂಕಟರ ಭಾಷಾ ಕೌಶಲ ಕೇಂದ್ರದ ಒಂದು ವತಿಯಿಂದ ಹಲವಾರು ಚಟುವಟಿಕೆಗಳು ಏನಾಗ್ತದೆ ಆಗ್ತಾ ಇದೆ. ಅದರಲ್ಲಿ ನೀವೇನು ಟ್ರೈನಿಂಗ್ ತೊಗೊಳ್ತಾ ಇದ್ರ, ಈ ಸಾಫ್ಟ್ವೇರ್ ಪರ್ಚೇಸ್ ಮಾಡಿದ್ದು ಅದರ ಅಂಡರಲ್ಲೇ. ಅರ್ಥ ಆಗ್ತಿದೆಯಾ? ಈಗ ಬೇರೆ ಯಾವುದೇ ಒಂದು ಫಂಡಿಂದ ಬಂದಿಲ್ಲ. AVR ಅನ್ನೋ ಒಂದು ವಿಂಗ್ ಇದೆಯಲ್ಲ, ಆ ವಿಂಗ್ನ ಅಡಿಯಲ್ಲೇ ಏನು ಮಾಡಿದ್ದಾರೆ, ಈ ಫಂಡ್ನ ನಮ್ಗೆ ಕೊಟ್ಟಿದ್ದಾರೆ. ನೀವು ನೋಡಿರ್ಬೋದು, ನಿಮ್ಮ ಶಾಲಾ ಪ್ರಾಥಮಿಕ ಹಂತದಲ್ಲಿ ಆಲೂರು ವೆಂಕಟರ ಭಾಷಾ ಕೌಶಲ ಕೇಂದ್ರದ ಕಥೆ ಹೇಳೋ ಸ್ಪರ್ಧೆ ಮಾಡಿದ್ರು, ಪ್ರಬಂಧ ಸ್ಪರ್ಧೆ ಮಾಡಿದ್ರು. ಗೊತ್ತಿದೆಯಾ ನಿಮಗೆ ಅದು? ಅಲ್ಲದೆ ನೀವು ನೋಡ್ಬೇಕು ಮೇಲೆ ಶಿಕ್ಷಕರ ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯ ಅಂತ ಬಂದ್ಬಿಟ್ಟು ಅದರಲ್ಲಿ AVR ವತಿಯಿಂದ ಪ್ರಬಂಧ ಮತ್ತು ಕ್ವಿಜ್ನ ಒಂದು ಅಂದ್ಬಿಟ್ಟು ಎಲ್ಲ ಹೇಳಿದಾರ, ಅದು ಬರೋದು ಕೂಡ ಈ ಒಂದು ಅಂಡರಲ್ಲೇ ಆಗಿರುತ್ತೆ. ಸೊ ಹಾಗೇನೆ ನಾವೀಗ ಒಂದು IT ಫಾರ್ ಚೇಂಜ್ ಅನ್ನೋ ಒಂದು ಟೀಮಿಂದ ನಾವು ಬೆಂಗಳೂರಿನ ಕರೆಸ್ಬಿಟ್ಟು ನಾವು ಸ್ಟೋರಿ ಟೆಲ್ಲಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ತೊಗೊಂಡ್ಬಿಟ್ಟು ಅದರಲ್ಲಿ ಸ್ಟೋರಿ ಟೆಲ್ಲಿಂಗ್ ಒಂದಿಷ್ಟು ವಿಡಿಯೋಸ್ಗಳನ್ನ ಮಾಡಿ ಅದನ್ನು ಕೂಡ ಈ ಒಂದು ಲ್ಯಾಂಗ್ವೇಜ್ ಲ್ಯಾಬಲ್ಲೇ ರೆಡಿ ಮಾಡಿದ್ದೀವಿ. 50 ಸ್ಟೋರಿಗಳು ಏನಾಗುತ್ತೆ ಈಗ ಆಲ್ರೆಡಿ ರೆಡಿ ಆಗಿದೆ. ಈಗಿನ ಟೀಚರ್ಸ್ನ ಕರೆಸ್ಬಿಟ್ಟು ಫಸ್ಟ್ ಸ್ಟೋರಿನ ರೆಡಿ ಮಾಡಿದ್ರು. ಸ್ಟೋರಿ ಹೇಳ್ತಾರಲ್ವಾ, ಸ್ಟೋರಿ ಹೇಳಿದ ರೆಕಾರ್ಡಿಂಗ್ ಮಾಡಿ ಅದಾದಮೇಲೆ ಇನ್ನೂ 1 ವಾರ ಏನು ಮಾಡಬೇಕು ಅಂದರೆ ಆ ಸ್ಟೋರಿ ರೀಡ್ ಮಾಡಿರ್ತಾರಲ್ವಾ, ಪ್ರಿಪೇರ್ ಮಾಡಾದ್ಮೇಲೆ ಅದಕ್ಕೆ ಎಡಿಟಿಂಗ್ ಕಾರ್ಯವನ್ನು, ಅಂದರೆ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಸೌಂಡ್ಸ್ ಆಗಿರ್ಬೋದು, ಅಥವಾ ಏನಾದ್ರು ಸ್ವಲ್ಪ ಕರೆಕ್ಷನ್ಸ್ ಮಾಡೋದಾದ್ರೆ ಎಡಿಟಿಂಗ್, ಅದೆಲ್ಲ ಕಾರ್ಯಕ್ರಮಗಳೆಲ್ಲ ಏನಾಯಿತು ಮೊನ್ನೆ ಜನವರಿಯಲ್ಲಿ ಏನಾಯಿತು, ಅವೆಲ್ಲ ಪ್ರೋಗ್ರಾಮ್ಸ್ಗಳು ಆಯಿತು.
ಸೊ ಈ ರೀತಿಯಾಗಿ ಈ AVR ನ ಅಡಿಯಲ್ಲಿ ಏನು ಮಾಡ್ತಾರೆ, ಈ ರೀತಿಯಾದ ಕಾರ್ಯಗಳನ್ನ ಏನು ಮಾಡ್ತಾರೆ ನಿರ್ವಹಿಸ್ತಾರೆ. ಅದಕ್ಕೆ ಮುಖ್ಯಸ್ಥರು ನಮ್ಮ ಸುಜಾತ ಮೇಡಮ್ ಅವರು ಕೂಡ DD-ಕೇರಲ್ಲೇ ಇನ್ನೊಂದು 15 ದಿನದಲ್ಲಿ ಅವರು ಕೂಡ JD ಆಗಿ ಹೋಗೋ ಒಂದು ಇದ್ದಾರೆ, ಪ್ರಮೋಷನ್ ಲಿಸ್ಟ್ ಇದ್ದಾರೆ. ಬಟ್ ವೇಕೆನ್ಸಿ ಇಲ್ಲ ಅಂತ ಅಂದ್ಬಿಟ್ಟು ಹಂಗೆ ಹೋಲ್ಡ್ ಆಗಿದ್ದಾರೆ. 15-20 ದಿನದಲ್ಲಿ ಅವರು ಜಾಬ್ ಡೈರೆಕ್ಟರ್ ಆಗಿ ಮೇಡಮ್ ಪ್ರಮೋಷನ್ ಆಗಿ ಹೋಗ್ತಾರೆ. ಸೊ ಹಾಗಾದ್ಮೇಲೆ ಅವ್ರ ನಂತರದಲ್ಲಿ ಬರೋದು 13 ಜನ ಏನು ಮಾಡ್ತಾರೆ BEO ಕೆಡರ್ಸಲ್ಲಿ ಇಲ್ಲಿರೋದು. ನಮ್ಮ ITK ಸರ್ ಕೊಟ್ರೇಶ್ ಸರ್ ಕೂಡ ಸೇರಿ ಇಲ್ಲಿ ಅವರ ಉಪನ್ಯಾಸಕರು ಅಂತ ಕರೀತಾರೆ. CVE ಬಂದರೆ ಉಪನ್ಯಾಸಕರು ಅಂತ ಕರೀತಾರೆ. ಅದೇ ಅಕಾಡೆಮಿಕ್ಸ್ ಅಡ್ಮಿನಿಸ್ಟ್ರೇಷನ್ಸ್ ಹೋದ್ರೆ ಅವರು BEOಗಳು ಆಗ್ತಾರೆ. DDP ಆಫೀಸಿಗೆ ಬಂದರೆ EO ಅಂತ ಕರೀತಾರೆ. ಎಜುಕೇಷನ್ ಆಫೀಸರ್ ಇದಾರಲ್ವಾ, EO ಅಂತ ಇಬ್ಬರು ಇದ್ದಾರೆ ಇದರಲ್ಲಿ. ಸೊ ಆ ಥರ ಇಬ್ಬರು DDP ಆಫೀಸಿಗೆ ಹೋದರೆ ಅಲ್ಲಿ ಇಬ್ಬರು EOಗಳು ಇರ್ತಾರೆ. ಅವರು ಕೂಡ ಇವ್ರ ಕೆಳಗಡೆ BEO ಕೂಡ ಇವ್ರ ಕೆಳಗಡೆ. ಇಲ್ಲಿಗೆ ಬಂದರೆ ಲೆಕ್ಚರರ್ಸ್ ಅಂತ ಏನು ಮಾಡ್ತೀವಿ ಕರೀತೀವಿ. ಸೊ ಇವ್ರು ಎಲ್ಲಿ ಟೈಮ್ ಎಲ್ಲ ನಮ್ಮ ಅಂಡರಲ್ಲಿ ಬರುವಂತಹ ಎನಿ ಸ್ಕೂಲ್ ವಿಸಿಟ್ ಕೂಡ ಮಾಡ್ತೀವಿ. ಸಿಟಿಗೆ ಬಂದರೆ ನಮ್ಮ BEOಗಳು ಆದರೆ ತಾಲೂಕಿಗೆ ಅಷ್ಟೇ ಸೀಮಿತ, ಅವರು ಆಯಾ ತಾಲೂಕುಗಳು ಅಷ್ಟೇ ವಿಸಿಟ್ ಮಾಡ್ಬೋದು. ಬಟ್ ನಮ್ಮವ್ರು ಆ ಥರ ಅಲ್ಲ, ಇಡೀ ನಮ್ಮ ಡಿವಿಷನಲ್ಲಿ ಅಂಡರಲ್ಲಿ ಬರ್ತಾರಲ್ಲ, ಇಲ್ಲಿ ಈ ಲೆಕ್ಚರರ್ಸ್ಗಳು DD ಕೆಡರ್ಸ್ ಅವರು ಮತ್ತು ನಮ್ಮ ಪ್ರಿನ್ಸಿಪಲ್ ಮೇಡಮ್ ಅವರು ಎನಿ ಡಿಸ್ಟ್ರಿಕ್ಟಿಗೆ ಏನು ಮಾಡ್ಬೋದು ಅವರು ವಿಸಿಟ್ ಮಾಡ್ಬೋದು. ಸೊ ಆ ಪವರ್ಸ್ ನಮ್ಮ ಸಿಟಿಗೆ ಇರುತ್ತೆ. ಅದಾದಮೇಲೆ ಇಲ್ಲಿ ಬೋಧಕರು ಅಂತ ಬರ್ತಾರೆ. ಸರ್ವಿಸ್ ಆಗಿರೋರು ಮಿನಿಮಮ್ 12 ಇಯರ್ಸ್ ಸರ್ವಿಸ್ ಆದರೂ ಬೋಧಕರು ಅಂತಾಗಿ ಹೈಸ್ಕೂಲ್ ಟೀಚರ್ ಕೇಳೋರು ಏನು ಮಾಡ್ತಾರೆ ಇಲ್ಲಿ ನಾವು ಸೇರ್ಕೊಂಡು 5 ಜನ ಇಲ್ಲಿದ್ದೀವಿ ನಾವು. ಸೊ ಅದಾದಮೇಲೆ ನೆಕ್ಸ್ಟ್ ಸೂಪರ್ಡೆಂಟು ಕ್ಲರಿಕಲು ಆಯಿತಾ, ಅವರು ಗ್ರೂಪಿಗೆ ಅವರೆಲ್ಲ ಏನು ಮಾಡ್ತಾ ಹೋಗ್ತಾರೆ, ಈ ಕಾರ್ಯಗಳಲ್ಲಿ ನಿರ್ವಹಿಸ್ತಾ ಹೋಗ್ತಾರೆ. ಸೊ ಇಷ್ಟು ನಮ್ಮಲ್ಲಿ ಬಂದಿರೋದು. ಮತ್ತು ಇನ್ನೊಂದು ನಮ್ಮಲ್ಲಿ AVR ಅಡಿಯಲ್ಲೇ ಇನ್ನೊಂದು ಕೂಡ ಇನ್ನೊಂದು ಪ್ರೋಗ್ರಾಮ್ ಪ್ರೆಸೆಂಟ್ ನಡೀತಾ ಇದೆ. ಒಂದು ಸ್ಟಡೀಸ್ ನಡೀತಾ ಇದೆ, ಇನ್ನೊಂದು ಈ ಕಂಟೆಂಟ್ ಕೂಡ ರೆಡಿ ಮಾಡ್ತಾ ಇದ್ದೀವಿ. ಸ್ಟಡೀಸ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ಉರ್ದು ಶಾಲೆಗಳಲ್ಲಿ ಕನ್ನಡ ಸಬ್ಜೆಕ್ಟ್ನ ಓದ್ತಿರುವಂಥ ಮಕ್ಕಳಲ್ಲೇ ಆಗ್ತಿರುವಂಥ ತೊಂದರೆಗಳಿರುವಂಥದ್ದು. ನಿಮ್ಮಲ್ಲಿ ಉರ್ದು ಶಾಲೆಗಳಲ್ಲಿ ನಮ್ಮ ಸ್ಟೂಡೆಂಟ್ಸ್ ಬಂದು ಮೋಸ್ಟ್ಲಿ ವಿಸಿಟ್ ಮಾಡಿದ್ರೆ ಅನ್ಸುತ್ತೆ ಸರ್. ಒಂದಿಷ್ಟು ಕ್ವಶನರೀಸ್ ಎಲ್ಲ ರೆಡಿ ಮಾಡಿ ಕಳಿಸಿದ್ವಿ. ಆ ಥರ ಸರ್ವೆಗಳಿಗೆ ನಮ್ಮ ಸ್ಟೂಡೆಂಟ್ಸೇ ಕಳಿಸ್ಬಿಡ್ತೀವಿ. ಏನೇ ಸರ್ವೆಗಳಿರಲಿ, ಸ್ಕೂಲ್ಗಳಿಂದ ಸರ್ವೆ ಮಾಡೋದೇನಾದ್ರು ಇದ್ರೆ ನಮ್ಮ ಸ್ಟೂಡೆಂಟ್ಸ್ಗಳನ್ನ ಒಂದಿಷ್ಟು ಬ್ಯಾಚಸ್ ಅಂತ ಮಾಡಿಬಿಟ್ಟು ಅವರೇ ಒಂದು 5-5 ಜನ 10-10 ಜನ ಒಂದಿಷ್ಟು ಕ್ವಶನರೀಸ್ ಎಲ್ಲ ರೆಡಿ ಮಾಡಿ ಕಳಿಸ್ಬಿಟ್ಟು ಅಲ್ಲೆಲ್ಲ ಸರ್ವೆ ಮಾಡ್ಕೊಂಡು ಬರ್ತಾರೆ. ಅದನ್ನ ತೊಗೊಂಡ್ಬಿಟ್ಟು ಏನು ಮಾಡ್ತಾರೆ, ಸ್ಟಡೀಸ್ ಪರ್ಪಸ್ಗೋಸ್ಕರ ಏನು ಮಾಡ್ತಾರೆ. ಇನ್ನೂ ನಡೀತಾ ಇದೆ. ಲಾಸ್ಟ್ ಮಂತ್ DAT ಆದರೆ ಇದ್ರ ಮೇಲೆ ಪ್ರೆಸೆಂಟ್ ನಡೀತಾ ಇದೆ. ಮತ್ತು ಇನ್ನೊಂದು ಈ ಕಂಟೆಂಟ್ ಅಂತಂದ್ಬಿಟ್ಟು ಅದು ನಮ್ಮಲ್ಲಿ ಏನಾಗಿದೆ, 4 ಡಿವಿಷನ್ಸಲ್ಲಿ ಇದೆಯಲ್ವಾ, 4 ಡಿವಿಷನ್ಸಲ್ಲಿ 4 ಸಬ್ಜೆಕ್ಟು ಕೊಟ್ಟಿದ್ದಾರೆ ಲ್ಯಾಂಗ್ವೇಜಸ್ಗಳನ್ನ. ನಮ್ಮ ಸಿಟಿ ಚಿತ್ರದುರ್ಗದಲ್ಲಿ ಬೆಂಗಳೂರು ಡಿವಿಷನ್ಗೆ ಏನು ಮಾಡಿದಾರಪ್ಪ ಅಂದರೆ ಕನ್ನಡ ಒಂದು ಈ ಕಂಟೆಂಟ್ ಕೊಟ್ಟಿದ್ದಾರೆ. ಕನ್ನಡಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಿಡಿಯೋಸ್ಗಳನ್ನ ರೆಡಿ ಮಾಡಿ ಅದರ ದೀಕ್ಷಾ ಪೋರ್ಟಲ್ಗೆ ಅಪ್ಲೋಡ್ ಮಾಡೋಂಥದ್ದು. ಟೀಚರ್ಸ್ಗಳಿಗೆ ಹೇಳಿದ್ದೀವಿ ಅದನ್ನು ನಾವು. ಅವ್ರಿಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಯಾವುದಾದ್ರೂ ಆಗಿರ್ಬೋದು, ಕನ್ನಡ LSRWಗೆ ಸಂಬಂಧಪಟ್ಟಂತೆ ಎನಿ ಕಂಟೆಂಟ್ ವಿಡಿಯೋಗಳನ್ನ ರೆಡಿ ಮಾಡಿಬಿಟ್ಟು ಅವ್ರು ನಮಗೆ ಏನು ಮಾಡ್ಬೋದು, ಸೆಂಡ್ ಮಾಡಿದ್ರೆ ಅದು ನಾವು ದೀಕ್ಷಾ ಪೋರ್ಟಲ್ಗೆ ಏನು ಮಾಡ್ತೀವಿ, ಅಪ್ಲೋಡ್ ಮಾಡ್ತೀವಿ. ಅದೇ ರೀತಿಯಾಗಿ ಮೈಸೂರು ಡಿವಿಷನ್ಗೆ ಇಂಗ್ಲೀಷ್ ಕೊಟ್ಟಿದ್ದಾರೆ. ಅಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜನ್ನ ಇಂಪ್ರೂವ್ ಮಾಡಲಿಕ್ಕೋಸ್ಕರ ಅಂದ್ಬಿಟ್ಟು ಇಂಗ್ಲೀಷಲ್ಲಿ ಒಂದು ಈ ಕಂಟೆಂಟ್ನ ರಚನೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಕಲಬುರಗಿ ಬಂದುಬಿಟ್ಟು ಉರ್ದು ಕೊಟ್ಟಿದ್ದಾರೆ, ಮತ್ತು ಅಲ್ಲೊಂದು ಉರ್ದು ಲ್ಯಾಂಗ್ವೇಜಿಗೆ ಕೊಟ್ಟಿದ್ದಾರೆ. ಬೆಳಗಾವಿ ಬಂದುಬಿಟ್ಟು ಅಲ್ಲಿ ಬಾರ್ಡ್ರು ಮರಾಠಿ ಇರೋದ್ರಿಂದ ಸೊ ಮರಾಠಿ ಲ್ಯಾಂಗ್ವೇಜಲ್ಲಿ ಈ ಕಂಟೆಂಟ್ನ ಮಾಡಲಿಕ್ಕೆ ಏನು ಮಾಡ್ತಾರೆ, ಅಲ್ಲಿ ಒಂದಿಷ್ಟು ಇದನ್ನು ಈ ಕಂಟೆಂಟ್ನ ರೆಡಿ ಮಾಡೋಕ್ಕೆ ಮರಾಠಿ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಎಲ್ಲ ಲ್ಯಾಂಗ್ವೇಜಸ್ಗಳನ್ನ ಏನು ಮಾಡೋದು, ಇಂಪ್ರೂವ್ ಮಾಡೋದು. ಕನ್ನಡ ಒಂದೇ ಅಷ್ಟೇ ಅಲ್ಲ, ಲ್ಯಾಂಗ್ವೇಜಸ್ ಅಂದರೆ ನಮ್ಮ ಎಲ್ಲೆಲ್ಲಿ ಲ್ಯಾಂಗ್ವೇಜಸ್ಗಳಿದಾವೆ ಅವೆಲ್ಲನೂ ಕೂಡ ಏನು ಮಾಡೋದು, ಅಪ್ಗ್ರೇಡ್ ಮಾಡೋಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈ AVR ವಿಂಗ್ ಇರೋದೇ ಅದು ಭಾಷಾ ಕೌಶಲ ಅಂತ ಹೇಳಿರೋದು. ಕನ್ನಡ ಅಂತ ನಾವೆಲ್ಲೂ ಹೇಳಲ್ಲ, ಭಾಷಾ ಕೌಶಲ ಅಂತಲೇ ಹೇಳ್ತೀವಿ. ಎಲ್ಲ ಲ್ಯಾಂಗ್ವೇಜಸ್ ಕೂಡ ಏನಾಗುತ್ತೆ ಅಲ್ಲಿ ಕವರ್ ಆಗುತ್ತೆ. ಡಿವಿಷನ್ ವೈಸ್ ಒಂದೊಂದೇ ಲ್ಯಾಂಗ್ವೇಜ್ನ ಹಂಚಿಕೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಆ್ಯಕ್ಟಿವಿಟೀಸ್ನ ಏನು ಮಾಡ್ತಾರೆ ಮಾಡಿಬಿಟ್ಟು ಕೊನೆಗೆ ಎಲ್ಲ ಡಿವಿಷನ್ಸಿಂದನೂ ಏನು ಮಾಡ್ತಾರೆ, ದೀಕ್ಷಾ ಪೋರ್ಟಲ್ಲಿ ಅಪ್ಲೋಡ್ ಮಾಡ್ತಾರೆ. ಓಕೆನಾ. ಸೊ ಇಷ್ಟು ನಮ್ಮ ಸಂಸ್ಥೆಯಲ್ಲಿ ಆಗುವಂತಹ ಕೆಲಸ ಕಾರ್ಯಗಳಾಗಿರುತ್ತೆ. ಮಧ್ಯ ಟ್ರೈನಿಂಗ್ಗಳು ಅವು ಇವು ಬಿಡುವಿನ ಕಾರ್ಯಗಳು ನಡೀತಾನೆ ಇರುತ್ತೆ, ಎನಿ ಟೈಮ್ಸ್ ನಡೀತಾನೆ ಇರುತ್ತೆ. ಯಾರೂ ಫ್ರೀ ಅಂತೂ ಇರೋದಿಲ್ಲ. ಓಕೆ, ಇಷ್ಟು ನಮ್ಮ ಸಂಸ್ಥೆಯಲ್ಲಿ ಆಗುವಂಥ ಕಾರ್ಯಗಳು. ಥ್ಯಾಂಕ್ ಯು.